ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಿದ್ದೀನಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ GN ಆಲ್ ಇನ್ ಒನ್ ಲಾಗ್ಸ್ ಫ್ರೆಂಡ್ಸ್. ಈ ರೀತಿ ನಾನು ರಾಗಿಯನ್ನು ಮಿಲ್ ಮಾಡಿಸಿ ಹಸಿಟ್ಟನ್ನು ಮಾಡಿಸಿದ್ದೀನಿ. ಈ ಹಸಿಟ್ಟನ್ನು ನಾನು ಜೇಡಿ ಇಟ್ಕೊಂಡು ತರಿನೇ ಬೇರೆ ಹಿಟ್ಟೇ ಬೇರೆ ಥರ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್. ಈ ರೀತಿ ಇಟ್ಕೊಂಡು ನಾನು ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಳೋದ್ರಿಂದ ನಾನು ಸುಲಭವಾಗಿ ಪ್ರತಿನಿತ್ಯ ರಾಗಿ ರೊಟ್ಟಿ, ರಾಗಿ ದೋಸೆ, ರಾಗಿ ಮುದ್ದೆಯನ್ನು ಮಾಡ್ಬೋದು ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ರಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಹಾಗಾಗಿ ನಾನು ಇವತ್ತು ಆ ಕೆಲಸವನ್ನು ಮಾಡ್ತಿದ್ದೆ ಫ್ರೆಂಡ್ಸ್. ಭಾನುವಾರ ಅಲ್ವಾ, ಹಾಗಾಗಿ ಈ ರೀತಿಯ ರಾಗಿ ಹಿಟ್ಟನ್ನು ರೆಡಿ ಮಾಡ್ಕೊತಿದ್ದೆ ಫ್ರೆಂಡ್ಸ್. ರಾಗಿ ರೊಟ್ಟಿಯನ್ನು ನಾನು ಮಾಡೋದಕ್ಕೆ ಇವತ್ತು ರೆಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ರಾಗಿ ರೊಟ್ಟಿನೂ ಮಾಡಿದ್ದೀನಿ. ಈ ರೀತಿ ರಾಗಿ ರೊಟ್ಟಿ ಬಂದಿದೆ. ಈ ರಾಗಿ ರೊಟ್ಟಿ ಅಂದರೆ ನಮಗೆ ತುಂಬಾ ಇಷ್ಟ. ಹಾಗಾಗಿ ನಾನು ವಾರಕ್ಕೆ ಒಂದು ಸತಿನಾದರೂ ರಾಗಿ ರೊಟ್ಟಿ ಮಾಡ್ತಾ ಇರ್ತೀನಿ. ಜೊತೆಗೆ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಗುಡ್ಗಾರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರಾಗಿ ರೊಟ್ಟಿ ಗುಡ್ಗಾರ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿರಿ. ಗುಡ್ಗಾರ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ರೆಸಿಪಿನಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈ ರೀತಿಯ ಮಧ್ಯಾಹ್ನಕ್ಕೆ ಅಂತ ಹೇಳಿ ಸೊಪ್ಪು ಮತ್ತು ಈ ರೀತಿ ಸಾಂಬಾರು ಸೌತೆಕಾಯಿ ಹಾಕಿ ಒಂದು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಇದು ನಮ್ಮ ಮನೆ ಮುಂಭಾಗದ ವಾತಾವರಣ ಫ್ರೆಂಡ್ಸ್. ಇದನ್ನು ನಾನು ಸಿಂಪಲಾಗಿ ಒಂದು ಗಾರ್ಡನ್ ಥರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ನೀವು ಯಾವಾಗಲಾದರೂ ಬಂದಾಗ ಅಥವಾ ಇನ್ನೂ ಬೇಕು ಅಂತಂದರೆ ಈ ರೀತಿಯ ಒಂದು ಫೋಟೋನ ಹಾಕ್ತೀನಿ ಫ್ರೆಂಡ್ಸ್. ಹಾಗಾಗಿ ನಾನು ಈಗ ತಿನ್ನೋದಕ್ಕೆ ರಾಗಿ ರೊಟ್ಟಿ ಗುಡ್ಗಾರ